ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ತಾಲೂಕಿನ ನುಗ್ಗೇಹಳ್ಳಿ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಮತ್ತು ಸದಾಶಿವಸ್ವಾಮಿ ದೇವಾಲಯಗಳ ರಥದ ಬೀದಿಯ ರಸ್ತೆ ನಿರ್ಮಾಣಕ್ಕೆ ಶಾಸಕ ಬಾಲಕೃಷ್ಣರಿಂದ ಭೂಮಿ ಪೂಜೆ. ಕಾಂಕ್ರೀಟ್ ರಸ್ತೆಗಾಗಿ 25 ಲಕ್ಷ ರು ಅನುದಾನ ಎಂದರು. ತಮ್ಮ ಮೇಲಿರುವ ಕೇಸ್ಗಳಿಂದ ಕಾನೂನು ರಕ್ಷಣೆ ಪಡೆಯುವ ಸಲುವಾಗಿ ಮೇಗ್ಲಕೇರಿ ಮೋಹನ್ ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರಿದ್ದಾರೆ ಎಂದ ಕಾಂಗ್ರೆಸ್ ಯುವ ನಾಯಕರು. ಮೋಹನ್ ಕುಮಾರ್ ಕಾಂಗ್ರೆಸ್ನಿಂದ ಲಾಭ ಪಡೆದು ದೂರುವುದು ಸರಿಯಲ್ಲ ಎಂದರು. ಹಾಗೂ ನುಗ್ಗೇಹಳ್ಳಿ ಶ್ರೀ ಪಂಚಲಿಂಗೇಶ್ವರ ಧರ್ಮಸ್ಥಳ ಪಾದಯಾತ್ರೆ ಸೇವಾ ಸಮಿತಿ ವತಿಯಿಂದ 14ನೇ ವರ್ಷದ ಪಾದಯಾತ್ರೆ ಆರಂಭ. ಗ್ರಾಮದ ದೇವರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಪಾದಯಾತ್ರೆ ಆರಂಭ. ಗ್ರಾಮದವರಿಂದ ಬೀಳ್ಕೊಡುಗೆ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಸದಾಶಿವಸ್ವಾಮಿ ದೇವಾಲಯಗಳ ರಥದ ಬೀದಿಯ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿಗೆ 25 ಲಕ್ಷ ರು ಅನುದಾನ ನೀಡಲಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯದ ಮುಂಭಾಗ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಹಾಗೂ ಸದಾಶಿವಸ್ವಾಮಿ ದೇವಾಲಯಗಳು ಕೇಂದ್ರ ಪ್ರಾಚ್ಯವಸ್ತು ಇಲಾಖೆಗೆ ಸೇರಿವೆ. ಈ ದೇವಾಲಯಗಳ ರಥದ ಬೀದಿ ಅಭಿವೃದ್ಧಿಗೆ ಸುಮಾರು 400 ಮೀಟರ್ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿಗೆ 25 ಲಕ್ಷ ರು ಅನುದಾನ ನೀಡಲಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ನೂರಾರು ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಪ್ರತಿದಿನ ಆಗಮಿಸುತ್ತಾರೆ. ಅವರಿಗೆ ಹೆಚ್ಚಿನ ಸೌಲಭ್ಯ ಕಲ್ಪಿಸುವ ದೃಷ್ಟಿಯಿಂದ ಉತ್ತಮ ರಸ್ತೆ ನಿರ್ಮಾಣಕ್ಕೆ ಸದ್ಯ ಆದ್ಯತೆ ನೀಡಿದ್ದು, ಮುಂಬರುವ ದಿನಗಳಲ್ಲಿ ಪ್ರವಾಸಿ ಮಂದಿರ ಹಾಗೂ ಶೌಚಾಲಯ ವ್ಯವಸ್ಥೆಗೆ ಅನುದಾನ ನೀಡಲಾಗುತ್ತದೆ ಎಂದರು. ಈಗಾಗಲೇ ನವಿಲೆ ಗ್ರಾಮದ ನಾಗರತ್ನಮ್ಮ ಎಂಬ ದಾನಿಗಳು ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯದ ಅಭಿವೃದ್ಧಿಗೆ 1.50 ಕೋಟಿ ರು ಹಣವನ್ನು ಕೇಂದ್ರ ಪ್ರಾಚ್ಯವಸ್ತು ಇಲಾಖೆಗೆ ದಾನವಾಗಿ ನೀಡಿದ್ದಾರೆ. ಸದ್ಯದಲ್ಲೇ ಇಲಾಖೆಯಿಂದ ಕಾಮಗಾರಿ ಆರಂಭಗೊಳ್ಳುತ್ತದೆ. ಬೆಂಗಳೂರಿನಿಂದ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರಕ್ಕೆ ಭಕ್ತರು ಬರಲು ಹೆಚ್ಚಿನ ಬಸ್ ಸೌಲಭ್ಯ ಕಲ್ಪಿಸುವಂತೆ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಸೇವಾ ಸಮಿತಿ ತಮಗೆ ಮನವಿ ಮಾಡಿದ್ದು, ಈ ಬಗ್ಗೆ ಹಾಸನ ಕೆಎಸ್ಆರ್ಟಿಸಿ ಡಿಸಿ ಅವರಿಗೆ ಹೆಚ್ಚುವರಿ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಮನವಿ ಮಾಡುವುದಾಗಿ ತಿಳಿಸಿದರು. ಹೋಬಳಿ ಕೇಂದ್ರದ ಪ್ರಮುಖ 4 ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ 10 ಕೋಟಿ ರು ಅನುದಾನದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಚೌಡೇಶ್ವರಿ ದೇವಾಲಯ ಜೀರ್ಣೋದ್ಧಾರಕ್ಕೆ 1.80 ಲಕ್ಷ ರು ಅನುದಾನ ಹಾಗೂ ಪರಿಶಿಷ್ಟ ಸಮಾಜದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದ ನಿರ್ಮಾಣಕ್ಕೆ 3 ಲಕ್ಷ ರು ಅನುದಾನ ನೀಡಲಾಗುತ್ತದೆ. ಮುಂಬರುವ ದಿನಗಳಲ್ಲಿ ದೇವಾಲಯವನ್ನು ಸಂಪರ್ಕಿಸುವ ರಸ್ತೆಗಳ ಅಭಿವೃದ್ಧಿಗೆ ಗಮನ ಹರಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ಟಿಎಪಿಸಿಎಂಎಸ್ ಅಧ್ಯಕ್ಷ ಮೆಡಿಕಲ್ ವೆಂಕಟೇಶ್, ನಿರ್ದೇಶಕ ತೋಟಿ ನಾಗರಾಜ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಟರಾಜ್ ಯಾದವ್, ಪಿಎಸಿಸಿಎಸ್ ಅಧ್ಯಕ್ಷ ಪಟೇಲ್ ಕುಮಾರಸ್ವಾಮಿ, ಶ್ರೀ ಸದಾಶಿವಸ್ವಾಮಿ ಸೇವಾ ಸಮಿತಿ ಕಾರ್ಯದರ್ಶಿ ಗೋಪಾಲ್, ಉಪಾಧ್ಯಕ್ಷ ಜಗನ್ನಾಥ್, ಖಜಾಂಚಿ ನಾರಾಯಣ್, ನಿರ್ದೇಶಕರಾದ ರಾಮು, ಪ್ರಸನ್ನ ಕೇಶವಾಚಾರ್, ಮುಖಂಡರಾದ ದೊರೆಸ್ವಾಮಿ, ಪುಟ್ಟಸ್ವಾಮಿ, ಅಣತಿ ಯೋಗೇಶ್, ವಿಎನ್ ಮಂಜುನಾಥ್, ಎಚ್ಬಿ ರಂಗಸ್ವಾಮಿ, ಜಾವಿದ್, ಹುಲಿಕೆರೆ ಸಂಪತ್ಕುಮಾರ್, ಹೊನ್ನೇಗೌಡ, ಎನ್ಎಸ್ ಮಂಜುನಾಥ್, ಎನ್ಆರ್ ಶಿವಕುಮಾರ್, ಯಲ್ಲಪ್ಪ, ಪೊಲೀಸ್ ಬೆಟ್ಟಯ್ಯ, ಚಂದ್ರು, ದೇವರಾಜ್, ಪ್ರಕಾಶ್, ಶಿವಸ್ವಾಮಿ, ರಾಜಣ್ಣ, ಗಂಗಣ್ಣ, ಇಂಜಿನಿಯರ್ ಪ್ರೀತಮ್ ಹಾಜರಿದ್ದರು. ಈಗ ನಮ್ಮ ಚೌಡೇಶ್ವರಿ ದೇವಾಲಯ ನಮ್ಮ ಸಮುದ್ರೊಳಗೆ ಹೋಗ್ತಕ್ಕಂಥ ಕಡೆ ಹೆಬ್ಬಾಗ್ಲಲ್ಲಿ ಒಂದು ರಸ್ತೆ ದೇವಸ್ಥಾನದ ಕಾಮಗಾರಿ ಪ್ರಗತಿನಲ್ಲಿದೆ. ನಮ್ಮ ನಾಟು ಮತ್ತು ಎಲ್ಲ ಧರಣ ಎಲ್ಲ ಕೂಡ ರಿಕ್ವೆಸ್ಟ್ ಕೂಡ ಮಾಡಿದ್ರು, ಮಂಜು ಎಲ್ಲ ಇದ್ದೀರಿ. ಅದಕ್ಕೆ 1,16,000 ಸೇರಿಸ್ಕೊಟ್ಟಿದ್ದೀವಿ. 1,16,000 ಅದನ್ನು ಹಣ ಎಸ್ಟಿಮೇಟ್ ಮಾಡಿ ಬೇಗ ಅದನ್ನು ಮಾಡಿಸ್ಕೊಡೋದು. ಇನ್ನೊಂದು 50,000 ಸೀತಾಲಕ್ಷ್ಮಿ ದೇವಾಲಯಕ್ಕೆ ಸೇರಿಸ್ಕೊಟ್ಟಿದ್ದೀನಿ. ನಮ್ಮ ಪರಿಶಿಷ್ಟ ಸಮಾಜದ ಕೇರಿಯ ವೀರಭದ್ರೇಶ್ವರ ಸ್ವಾಮಿಗೂ ಕೂಡ 2.5 ಲಕ್ಷ ರೂಪಾಯಿನ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದೀನಿ. ಅದಕ್ಕೆ ತಿಳಿಸಿದ್ದೀನಿ. ಬಹುತೇಕ ಇಲ್ಲಿ ದೇವಸ್ಥಾನಕ್ಕೆ ಸೋಮೇಶ್ವರ ಇರ್ಬೋದು, ಹೆಬ್ಬಾಗಲ ಒಂದು ಗಣಪತಿ. ತಮ್ಮ ಮೇಲಿರುವ ಕೆಲ ಪೊಲೀಸ್ ಕೇಸ್ಗಳಿಂದ ರಕ್ಷಣೆ ಪಡೆಯುವ ಸಲುವಾಗಿ ಮೇಗ್ಲಕೇರಿ ಮೋಹನ್ ರವರು ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಸೇರ್ಪಡೆಗೊಂಡಿದ್ದಾರೆ ಹೊರತು ಜೆಡಿಎಸ್ ಪಕ್ಷವನ್ನ ಬಲಪಡಿಸುವ ಉದ್ದೇಶದಿಂದಲ್ಲ ಎಂದು ಆರೋಗ್ಯ ರಕ್ಷಾ ಕಮಿಟಿ ಸದಸ್ಯ ನಾಗಸಮುದ್ರ ಬಾಲು ಹೇಳಿದರು. ತಾಲೂಕು ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇಗಲಕೇರಿ ಮೋಹನ್ ರವರಿಗೆ ಕಾಂಗ್ರೆಸ್ ಪಕ್ಷವು ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮತ್ತು ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿತ್ತು. ಇದರೊಂದಿಗೆ ಪುರಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿಸಿತ್ತು. ವಾರ್ಡ್ ಮಟ್ಟದಲ್ಲಿ ಒಳ್ಳೆ ಹೆಸರಿಲ್ಲದ ಕಾರಣ ಅವರು ಸೋತು ನೇಪಥ್ಯಕ್ಕೆ ಸರಿದಿದ್ರು.
ಪಕ್ಷದ ಯಾವುದೇ ಚಟುವಟಿಕೆಗಳಲ್ಲಿ ಕಾಣಿಸಿಕೊಳ್ತಿರಲಿಲ್ಲ. ಈ ಮಧ್ಯೆ ಅವರು ಬಡವರ ಹೆಸರಿನಲ್ಲಿ ಬ್ಯಾಂಕ್ ಖಾತೆ ತೆರೆದು ಅಕ್ರಮ ಹಣ ವಹಿವಾಟು ನಡೆಸಿದ್ದಾರೆ ಎಂದು ಅವರ ವಿರುದ್ಧ ಪೊಲೀಸ್ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ಪ್ರಕರಣಗಳಿಂದ ಆಚೆ ಬರುವ ಸಲುವಾಗಿ ಶಾಸಕರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡಿರುವ ಶಾಸಕರು ಬಡವರಿಗೆ ಆದ ಅನ್ಯಾಯ ಸರಿಪಡಿಸುವರೋ ಇಲ್ಲವೇ ಬಡವರಿಗೆ, ಕಾರ್ಮಿಕರಿಗೆ ವಂಚನೆ ಮಾಡಿರುವ ವ್ಯಕ್ತಿಗೆ ರಕ್ಷಣೆ ಕೊಡುವರೋ ಕಾದು ನೋಡಬೇಕಾಗಿದೆ ಎಂದರು. ಮತ್ತೋರ್ವ ರಕ್ಷಾ ಸಮಿತಿ ಸದಸ್ಯ ಕಲ್ಕೆರೆ ಮೋಹನ್ ಮಾತನಾಡಿ, ಮೋಹನ್ ಕುಮಾರ್ ರವರು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿಲ್ಲ. ಆತ ನಮ್ಮ ನಾಯಕರ ಮತ್ತು ಪಕ್ಷದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ. ಈತ ಪುರಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ 4ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದ. ಇಂತಹವರಿಂದ ಪಕ್ಷಕ್ಕೆ ಯಾವುದೇ ಹಾನಿಯಿಲ್ಲ. ಇಂತಹ ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಅವಶ್ಯಕತೆ ಇಲ್ಲವೆಂದರು. ಸುದ್ದಿಗೋಷ್ಠಿಯಲ್ಲಿ ಕೆಡಿಪಿ ಸದಸ್ಯ ಕಬ್ಬಾಳು ಮಹೇಶ್, ಮಾಜಿ ಪುರಸಭಾ ಸದಸ್ಯ ಮೇಗ್ಲಕೇರಿ ರವಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ರಾಕೇಶ್ ಇದ್ರು. ಈ ಸಿಟಿ ಕ್ಲಬ್ಬಲ್ಲಿ ಕೆಲಸ ಮಾಡೋದೆಲ್ಲ ಪಾಸ್ಬುಕ್ ಇಸ್ಕೊಂಡು ಅವ್ರ ಹತ್ರ ಎಲ್ಲ ಅವ್ರ ಅಕೌಂಟ್ ಹಣ ಹಾಕಿ ಅವ್ರಿಗೆಲ್ಲ BPL ಕಾರ್ಡ್ ಬರ್ತೈತೆ, ಹೆಂಗೋ ಅಕ್ಕಿ ತಂದು ಜೀವನ ಮಾಡ್ತಿದ್ದವ್ರನ್ನ ಇವತ್ತು ಅವ್ರು ಭಾಳ ಎಲ್ಲ ಬೀದಿ ಬಿಟ್ಟಿದೆ. ಅವರೆಲ್ಲ ಮೊನ್ನೆ ಈಗ ವಾಟ್ಸಪ್ ಗ್ರೂಪೆಲ್ಲ ನ್ಯೂಸ್ ಎಲ್ಲ ಬಂದಿದೆ ನೋಡಿ, ನೀವು UC ನ್ಯೂಸಲ್ಲೇ ವೀಡಿಯೋ ಮಾಡಿದ್ದಾರೆ ಅವ್ರು ಎಷ್ಟು ಫ್ರಾಡ್ ಮಾಡಿದ್ದಾರೆ ಅಂತ. ₹1,00,000 ಅಮೌಂಟ್ನ ಬಡವ್ರ ಹತ್ರ ಇವರು ಹಾಕ್ಸ್ತಾರೆ ಅಕೌಂಟ್ಗೆ, ಅವರಿಗೆ ಇವರು ಟ್ಯಾಕ್ಸ್ ಕಟ್ಟಿಂಗ್ ಅಂದ್ಬಿಟ್ಟು ಅವರು BPL ಕಾರ್ಡ್ ರದ್ದು ಮಾಡಿದ್ರೆ ಎಲ್ಲ ಆಗೋಗಿದೆ. ಜೊತೆಗೆ ಇವರೇ ಮೊನ್ನೆ ಹೇಳ್ತಾರೆ, ಏನಂತ ಹೇಳ್ತಾರೆ, ನಾನು JDS ಇದ್ದಾಗ ಯಾವುದೋ ನನ್ನ ರಾಜಕೀಯನೇ ಗೊತ್ತಿದ್ದಿಲ್ಲ, ಅಂಥ ಮೂಮೆಂಟಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೋದೆ, ಅವಾಗ ನನ್ನ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಾಡುವ ಅಂತ ಹೇಳ್ತಾರೆ. ಅಲ್ಲಿಗೆ ನಮ್ಮ ಪಕ್ಷ ಅವ್ರಿಗೆ ಎಂಥ ಸ್ಥಾನಮಾನ ಕೊಟ್ಟಿದ್ದೆ ಅಂತ ಅವರು ಬದುಕಬೇಕಾಗಿತ್ತು. ಅವರಿಗೆ ರಾಜಕೀಯನೇ ಗೊತ್ತಿರೋ ಟೈಮಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರನ್ನ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಾಡೋದು ಅಂದರೆ ಆ ನಂಬಿಕೆನ ಪಾರ್ಟಿನ ಉಳಿಸ್ಕೋಬೇಕಾಗಿತ್ತು. ಆ ಯೋಗಿದ್ದವ್ರು ಇಲ್ಲ ಉಳಿಸ್ಕೊಳ್ಳೋದು, ಆಯಿತಾ. ಅವ್ರು ಹೋಗಿದ್ರೆ ಹೋಗಲಿ, ನಮ್ಗೆ ವಿರೋಧ ಇಲ್ಲ. ಅದು ಬಿಟ್ಬಿಟ್ಟು ನಮ್ಮ ಪಾರ್ಟಿನ ನಾನು ಹಿಂದೆ ಒಂದೇ ಮಾತು ಹೇಳೋ ಶಾಸಕರಿಗೆ, ಇವ್ರನ್ನ ಉಳಿಸ್ಕೊತಿರೋ ಇಲ್ಲ ಅನ್ಯಾಯ ನೀವು ನ್ಯಾಯ ಕೊಡಿಸ್ತಿರೋ ಅದ್ಮಿ ಬಿಟ್ಟಿದ್ದು. ಯಾರೇ ಹೋಗಲಿ ಪಾರ್ಟಿಗೆ, ನಮ್ಮ ಪಾರ್ಟಿಗೆ ಬರಲಿ, ಅವ್ರು ಹಿನ್ನೆಲೆ ಫಸ್ಟ್ ತಿಳ್ಕೊಳ್ಳಿ. ಯಾರೇ ಮುಖಂಡರು ಅಷ್ಟೇ ಅವ್ರು ಹಿನ್ನೆಲೆ ಗೊತ್ತಿದ್ದಾರೆ, ಪಕ್ಷಕ್ಕೆ ಕರ್ಕೊಂಡು ಅವ್ರ ಪಕ್ಷಕ್ಕೆ ಕರ್ಕೊಂಡಲ್ಲ ಸಾವಿರ ರೂಪಾಯಿ ಅಂತ ಹೇಳಿ. ಮೋಹನ್ ಅವರು ಇವತ್ತೇನು ಕಾಂಗ್ರೆಸ್ನವ್ರದ್ದು JDS ಹೋಗಿದ್ದಾರೆ, ನಮ್ಮಲ್ಲಿ ಯಾವುದೇ ಯಾವುದೇ ಒಂದು ಅಭ್ಯಂತರ ಇಲ್ಲ. ಯಾಕಿಲ್ಲ ಅಂದರೆ ನಿಮಗೆ ಗೊತ್ತು, ನಮ್ಮ ನಾಯಕರು ಗೊತ್ತು, ಈ ಥರದವರು ಈ ಥರ ಮಾಡೋರು ನಮ್ಮ ನಾಯಕರು ಅಂದರೆ ಸ್ವಲ್ಪ ಕಮ್ಮಿ ಮಾಡಿದರು. ನಿಮಗೆ ಗೊತ್ತು, ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತು ಅವರು ಮೋಹನ್ ಅವರು ಏನೇನು ಮಾಡಿದರು ಅಂತ. ಹಂಗಾಗಿ ನಮ್ಮ ನಾಯಕರು ಅವನ್ನ ಸರಿಯಾಗಿ ಪರಿಗಣಿಸಲಿಲ್ಲ. ಹಂಗಾಗಿ ಇವತ್ತು JDS ತರೋದು ಕಾಂಗ್ರೆಸ್ ತರೋದು JDS ಹೋಗಿದ್ದಾರೆ. ನಮ್ದು ಯಾವುದೇ ಒಂದು ಅಭ್ಯಂತರ ಇಲ್ಲ. ನಾನು ಮಾನ್ಯ ಶಾಸಕರಿಗೆ ಒಂದೇ ಮಾತು ತಿಳ್ಕೊಳ್ಳೋದು, ಇಲ್ಲ ಜನಕ್ಕೆ ನ್ಯಾಯ ಕೊಡಿಸ್ತಿರೋ, ಇಲ್ಲ ಮೋಹನನ್ನ ಅಲ್ಲಿ ನೀವು ಕಾಪಾಡ್ಕೊಳ್ಳೋಕ್ಕೆ ಪಾರ್ಟಿ ಕರ್ಕೊಂಡಿದ್ರು. ಮೇಗಲಕೇರಿ ಮೋಹನ್ ಕುಮಾರ್ ಏನಿದ್ದಾರೆ, ನಮ್ಮ ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂಥವರು, ಸಕ್ರಿಯವಾಗಿ ಅವರು ನಮ್ಮ ಪಾರ್ಟಿನಲ್ಲಿ ಮೊದಲು ತೊಡಗಿಸ್ಕೊಂಡಿದ್ರು. ತದನಂತರ ಅವರೆಲ್ಲ ಒಂದು 10-12 ವರ್ಷಗಳಿಂದ ನಮ್ಮ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತರಾಗಿ ಉಳಿದಿರಲಿಲ್ಲ ಅವರು. ಆದ್ದರಿಂದ ಅವರೆಲ್ಲೂ ಕಾಣಿಸ್ಕೊಳ್ತಿರೋದ್ರಿಂದ ಇಲ್ಲಿ ನಮಗೆ ಪಾರ್ಟಿನಲ್ಲಿಗೂ ಇಲ್ಲಿ ಒಂದು ಅವರ ವಿಚಾರವಾಗಿ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಇವತ್ತು ಮೊನ್ನೆ ಅವರು ನಮ್ಮ ಪಕ್ಷವನ್ನು ತೊರೆದು JDS ಪಕ್ಷವನ್ನು ಶಾಸಕರ ನೇತೃತ್ವದಲ್ಲಿ ಸೇರ್ಕೊಂಡಿದ್ದಾರೆ. ತುಂಬ ಸಂತೋಷದ ವಿಚಾರ. ಯಾಕೆ ಸೇರ್ಕೊಂಡಿದ್ದಾರೆ ಅಂತಂದರೆ, ಪಾರ್ಟಿಗೆ ಇವರು ಈ ಪಾರ್ಟಿ ಬಿಟ್ಟು ಬೇರೆ ಪಾರ್ಟಿಗೆ ಹೋಗೋದು ಸಹಜ. ಎಲ್ಲರೂ ಈಗ ಆ ಪಾರ್ಟಿಯಿಂದ ಈ ಪಾರ್ಟಿಗೆ ಬರ್ತಾರೆ, ಈ ಪಾರ್ಟಿಯಿಂದ ಆ ಪಾರ್ಟಿಗೆ ಬರ್ತಾರೆ. ಅವ್ರು ಹೋಗ್ಬೇಕಾದ್ರೆ ಒಂದು ದೂರನ್ನ ಇದು ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದರೆ, ನನ್ನ ವಿರುದ್ಧವಾಗಿ ಚುನಾವಣೆ ಮಾಡಿದಂತಹ ಅವರಿಗೆ ಪುರಸಭೆಯಲ್ಲಿ ನೀವು ನಾಮಿನಿ ಕೌನ್ಸಿಲರ್ ಮಾಡಿದಿರಿ, ಅದಕ್ಕೋಸ್ಕರವಾಗಿ ನಾನು ಮನನೊಂದು ನಾನು ಪಕ್ಷವನ್ನು ತ್ಯಜಿಸಿ ನಾನು JDS ಪಕ್ಷಕ್ಕೆ ಸೇರ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇವ್ರಿಗೆ ಕೊಟ್ಟು ಎಲ್ಲ ಹೆಚ್ಚು ಕಡಿಮೆ 2 ವರ್ಷದ ಮೇಲಾಗಿದೆ ಅಲ್ಲೇ ಪುರಸಭೆ ನಾಮಿನಿ ಇದನ್ನು. ಅವರು ಹೋಗಂಗಿದ್ರೆ ಅವತ್ತೇ ಹೋಗ್ಬೋದಾಗಿತ್ತು, ಅವತ್ತು ಹೋಗಿಲ್ಲ ಅವರು. ಇವತ್ತು ಅವ್ರನ್ನ ಬೇರೆ ಬೇರೆ ಕಾರಣಗಳು ಇದ್ದವರೆಲ್ಲ ವಿಚಾರಗಳು ಅವರು. ಶ್ರೀ ಚಂದ್ರಮೌಳೇಶ್ವರ ರಥೋತ್ಸವ ಮತ್ತು 87ನೇ ಭಾರೀ ದನಗಳ ಜಾತ್ರೆ ಚನ್ನರಾಯಪಟ್ಟಣ ಪುರಸಭೆ ವತಿಯಿಂದ ಕೋಟೆ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ 87ನೇ ಭಾರೀ ದನಗಳ ಜಾತ್ರೆಯನ್ನು ಆಯೋಜಿಸಲಾಗಿದೆ. ಕ್ಷೇತ್ರದ ಶಾಸಕರಾದ ಡಾ CN ಬಾಲಕೃಷ್ಣರವರ ನೇತೃತ್ವದಲ್ಲಿ ನಡೆಯುವ ಜಾತ್ರೆಯು ದಿನಾಂಕ 6/2/2026 ರಿಂದ 13/2/2026 ರವರೆಗೆ ಚನ್ನರಾಯಪಟ್ಟಣದ APMC ಆವರಣದಲ್ಲಿ ನಡೆಯಲಿದೆ.
ತಾಲೂಕು, ಅಕ್ಕಪಕ್ಕದ ತಾಲೂಕು ಹಾಗೂ ಹೊರ ಜಿಲ್ಲೆಗಳಿಂದ ತಮ್ಮ ರಾಸುಗಳನ್ನ ಕಟ್ಟಿ ವ್ಯಾಪಾರ ಮತ್ತು ಪ್ರದರ್ಶನಕ್ಕೆ ಅವಕಾಶವಿದೆ. ಜಾತ್ರೆಯಲ್ಲಿ ಭಾಗವಹಿಸುವ ಉತ್ತಮ ರಾಸುಗಳಿಗೆ ಪುರಸಭೆ ಮತ್ತು ಎಪಿಎಂಸಿ ವತಿಯಿಂದ ಬಹುಮಾನ ನೀಡಲಾಗುವುದು. ಜಾನುವಾರುಗಳಿಗೆ ಕುಡಿಯುವ ನೀರು, ವಿದ್ಯುತ್, ದೀಪದ ಸೌಕರ್ಯವನ್ನು ಒದಗಿಸಲಾಗುವುದು. ರೈತ ಬಾಂಧವರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಾರೀ ದಿನಗಳ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಸರ್ವರಿಗೂ ಸ್ವಾಗತ ಕೋರುವವರು ಡಾಕ್ಟರ್ ಸಿಎನ್ ಬಾಲಕೃಷ್ಣರವರು, ಶಾಸಕರು, ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ, ಜಗದೀಶ್ ಗಂಗಣ್ಣನವರು, ಪುರಸಭಾ ಆಡಳಿತಾಧಿಕಾರಿಗಳು ಮತ್ತು ಆರ್ ಯತೀಶ್ ಕುಮಾರ್ ಅವರು, ಪುರಸಭಾ ಮುಖ್ಯಾಧಿಕಾರಿಗಳು, ಚನ್ನರಾಯಪಟ್ಟಣ. ತಾಲೂಕಿನ ರೈತ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಚನ್ನರಾಯಪಟ್ಟಣದಲ್ಲಿ ಶ್ರೀ ಚಂದ್ರಮೌಳೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ದಿನಾಂಕ 6/2/2026ರಿಂದ ದಿನಾಂಕ 13/2/2026ರವರೆಗೆ 87ನೇ ಭಾರೀ ದನಗಳ ಜಾತ್ರೆಯನ್ನು ಏರ್ಪಡಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ದನಗಳನ್ನು ಜಾತ್ರೆಗೆ ಕರೆತಂದು ಯಶಸ್ವಿಗೊಳಿಸಿ ಜಾತ್ರೆಯನ್ನು ಉತ್ತಮವಾಗಿ ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಉತ್ತಮ ರಾಸುಗಳಿಗೆ ಬಹುಮಾನವನ್ನು ಕೂಡ ನಾವು ವಿತರಣೆ ಮಾಡ್ತಾ ಇದ್ದೇವೆ ಮತ್ತು ರಾಸುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಸ್ವಚ್ಛತೆಯನ್ನು ಮಾನ್ಯ ಶಾಸಕರ ನಿರ್ದೇಶನದಂತೆ ನಾವು ಉತ್ತಮವಾಗಿ ನಿರ್ವಹಿಸ್ತಾ ಇದ್ದೇವೆ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದ ಶ್ರೀ ಪಂಚಲಿಂಗೇಶ್ವರ ಧರ್ಮಸ್ಥಳ ಪಾದಯಾತ್ರೆಗಳ ಸೇವಾ ಸಮಿತಿ ವತಿಯಿಂದ ಮಹಾಶಿವರಾತ್ರಿಯ ಪ್ರಯುಕ್ತ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ 14ನೇ ವರ್ಷದ ಪವಿತ್ರ ಪಾದಯಾತ್ರೆ ಕೈಗೊಂಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಪಂಚಲಿಂಗೇಶ್ವರ ಧರ್ಮಸ್ಥಳ ಪಾದಯಾತ್ರೆಗಳ ಸೇವಾ ಸಮಿತಿ ವತಿಯಿಂದ ಮಹಾಶಿವರಾತ್ರಿಯ ಪ್ರಯುಕ್ತ 14ನೇ ವರ್ಷದ ಪವಿತ್ರ ಪಾದಯಾತ್ರೆಯನ್ನು ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಕಲ್ಯಾಣಿ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಸದಾಶಿವಸ್ವಾಮಿ ಮತ್ತು ಸಂಕೋಲೆ ಬಸವಣ್ಣ ದೇವಾಲಯದಲ್ಲಿ ಸೋಮವಾರ ಬೆಳಗಿನ ಜಾವ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಸುಮಾರು 150ಕ್ಕೂ ಹೆಚ್ಚು ಜನರು ಪಾದಯಾತ್ರೆ ಕೈಗೊಂಡರು. ಕಳೆದ 14 ವರ್ಷಗಳಿಂದ ಹೋಬಳಿ ಕೇಂದ್ರದ ನಾನಾ ಗ್ರಾಮಗಳ ಜನರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಹಾಶಿವರಾತ್ರಿಯ ಪ್ರಯುಕ್ತ ಪಾದಯಾತ್ರೆ ಕೈಗೊಳ್ಳುತ್ತಾ ಬರುತ್ತಿದ್ದಾರೆ. ಬಿಸಿಲನ್ನು ಲೆಕ್ಕಿಸದೆ ಪಾದಯಾತ್ರೆಯಲ್ಲಿ ಹೆಚ್ಚು ಲವಲವಿಕೆಯಿಂದ ಶ್ರೀ ಮಂಜುನಾಥ ಸ್ವಾಮಿಯ ಪಟ್ಟಣದೊಂದಿಗೆ ಹೆಚ್ಚಿನ ಉತ್ಸಾಹದೊಂದಿಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ. ಫೆಬ್ರವರಿ 9ರ ಸೋಮವಾರದಿಂದ 14ರ ಶನಿವಾರದವರೆಗೆ ಪಾದಯಾತ್ರೆ ಕೈಗೊಂಡು ಶನಿವಾರ ಬೆಳಗಿನ ಜಾವ ನೇತ್ರಾವತಿ ನದಿಯಲ್ಲಿ ಸ್ನಾನ ನೆರವೇರಿಸಿ ಶ್ರೀ ಮಂಜುನಾಥ ಸ್ವಾಮಿ ದೇವರ ದರ್ಶನ ಪಡೆಯಲಿದ್ದಾರೆ. ಶ್ರೀ ಪಂಚಲಿಂಗೇಶ್ವರ ಧರ್ಮಸ್ಥಳ ಪಾದಯಾತ್ರೆಗಳ ಸೇವಾ ಸಮಿತಿ ಅಧ್ಯಕ್ಷ ಹೋಟೆಲ್ ರಾಜಣ್ಣ ಮಾತನಾಡಿ, ಹೋಬಳಿ ಕೇಂದ್ರದಿಂದ ಕಳೆದ 14 ವರ್ಷಗಳಿಂದ ಮಹಾಶಿವರಾತ್ರಿಯ ಪ್ರಯುಕ್ತ ಪಾದಯಾತ್ರೆ ಕೈಗೊಳ್ಳಲಾಗುತ್ತಿದೆ. ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿರುವವರು ಸುರಕ್ಷತೆ ಹಾಗೂ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಸಮಿತಿ ತಿಳಿಸಿರುವ ಮಾರ್ಗಸೂಚನೆಯಂತೆ ಪಾದಯಾತ್ರೆ ಕೈಗೊಳ್ಳಬೇಕು. ಪ್ರತಿದಿನ ಸಂಜೆ ಶ್ರೀ ಮಂಜುನಾಥ ಸ್ವಾಮಿ ಭಜನೆ ಕಾರ್ಯಕ್ರಮ ಸೇರಿದಂತೆ ದೇವರಿಗೆ ವಿಶೇಷ ಪೂಜೆ, ಮಹಾ ಮಂಗಳಾರತಿ ನೆರವೇರಲಿದೆ ಎಂದರು. ಶ್ರೀ ಕಲ್ಯಾಣಿ ಆಂಜನೇಯ ಸ್ವಾಮಿ ಅರ್ಚಕ ರವೀಶಾಚಾರ್ ಮಾತನಾಡಿ, ಭಕ್ತಿ ಭಾವದೊಂದಿಗೆ ಮಹಾಶಿವರಾತ್ರಿಯ ಪ್ರಯುಕ್ತ ಭಕ್ತರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಪಾದಯಾತ್ರೆಯಿಂದ ಉತ್ತಮ ಆರೋಗ್ಯದ ಜೊತೆಗೆ ಧಾರ್ಮಿಕ ಭಾವನೆ ಹೆಚ್ಚಾಗುವುದರ ಜೊತೆಗೆ ಮನಸ್ಸಿಗೆ ಶಾಂತಿಯು ಲಭಿಸಲಿದೆ ಎಂದರು. ಪ್ರತಿ ವರ್ಷದಂತೆ ಈ ವರ್ಷವೂ ಹೋಬಳಿ ಕೇಂದ್ರದ ಉದ್ಯಮಿ ಎನ್ಬಿ ವಿನಯ್ ಪಾದಯಾತ್ರಿಗಳಿಗೆ ಊಟದ ವ್ಯವಸ್ಥೆಗಾಗಿ ವಾಹನದ ವ್ಯವಸ್ಥೆ ಮತ್ತು ಕಳೆದ 14 ವರ್ಷಗಳಿಂದ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿರುವ ಭಕ್ತರಿಗೆ ಹೆಚ್ಚಿನ ಸಹಕಾರ ನೀಡುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಕಾರೆಕೆರೆ ಗೇಟ್ನ ರೇಷ್ಮಾ ಶೇಖರ್ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಮಿತಿಯ ಗೌರವಾಧ್ಯಕ್ಷ ದೊಡ್ಡೇಗೌಡ, ಉಪಾಧ್ಯಕ್ಷ ಮುದ್ದನಹಳ್ಳಿ ರಾಜಣ್ಣ, ಕಾರ್ಯದರ್ಶಿ ಎನ್ಎಸ್ ಗಿರೀಶ್, ಖಜಾಂಚಿ ವಿಮಲ್ ಸೇಠ್, ಸದಸ್ಯರಾದ ವಿರೂಪಾಕ್ಷ, ಗಣೇಶ್, ಕಂಬೇಗೌಡ, ಗುಂಡಾ, ಎನ್ಕೆ ಲೋಕೇಶ್, ರವಿ ಆರ್ಟ್ಸ್, ನಾರಾಯಣ್ ಗೌಡ, ಹೊನ್ನೇಶ್, ವಿಜಯಲಕ್ಷ್ಮಿ ಜಗದೀಶ್ ಸೇರಿ ಇತರರು ಇದ್ದರು. ವರ್ಷದ ಪಾದಯಾತ್ರೆ ಸುಭಿಕ್ಷಿತವಾಗಿ ಧರ್ಮಸ್ಥಳ ಪಾದಯಾತ್ರೆಯನ್ನು ಮಾಡುತ್ತಿದ್ದೇವೆ. ಈಗ ಅನ್ನದಾಸೋಹ ಎಲ್ಲ ನಡೆದಿದೆ. ಹುಡುಗರು ಮನೆಯಿಂದ ನಮಗೆ ಹೊರಟು ಇಲ್ಲಿಗೆ ಬಂದು ಊಟನ ದಾಸೋಹ ಮಾಡಿ ಈಗ ಸುಭಿಕ್ಷಿತವಾಗಿ ಧರ್ಮಸ್ಥಳ ಪಾದಯಾತ್ರೆಯನ್ನು ಮಾಡುತ್ತಿದ್ದೇವೆ. ಇದೇ ರೀತಿ ನಮಗೆ ದೇವರು ಮುಂದಿನ ನಡೆಸಿಕೊಂಡು ಹೋಗಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. ನುಗ್ಗೇಹಳ್ಳಿಯಿಂದ ಪಂಚಲಿಂಗೇಶ್ವರ ಪಾದಯಾತ್ರಾ ಸಮಿತಿಯವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯವರ ಕ್ಷೇತ್ರಕ್ಕೆ ಪಾದಯಾತ್ರೆಯನ್ನು ನುಗ್ಗೇಹಳ್ಳಿಯಿಂದ ಇಂದು ಪ್ರಾರಂಭ ಮಾಡಿ 15ನೇ ತಾರೀಕು ಮುಕ್ತಾಯ ಮಾಡ್ತದೆ. ಎಲ್ಲ ಭಕ್ತಾದಿಗಳು ರಸ್ತೆ ಸುರಕ್ಷತೆ ಮತ್ತು ಊಟದ ವ್ಯವಸ್ಥೆಯನ್ನು ಹಾಳು ಮಾಡದಂಗೆ ಉಪಯೋಗಿಸ್ತಕ್ಕಂಥದ್ದು ಮತ್ತು ಎಲ್ಲ ಸ್ವಚ್ಛತೆಗಳನ್ನು
ಕಾಪಾಡಿ ಈ ಒಂದು ಯಾತ್ರೆಯನ್ನು ಮುಗಿಸ್ಕೊಡ್ಲಿಕ್ಕೆ ಎಲ್ಲರಿಗೂ ನಾವು ಆದ್ಯತೆಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಪಾದಯಾತ್ರಿಗಳು ಹೋಗ್ತಾ ದಾರಿಯಲ್ಲಿ ಎಲ್ಲ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗ್ಬೇಕು ಅಂತ ಈ ಮೂಲಕ ಪ್ರತಿದಿನ ಸಂಜೆ ಎಲ್ಲ ಭಕ್ತಾದಿಗಳು ಸೇರಿ ಮಂಜುನಾಥ ಸ್ವಾಮಿ ಹಾಗೂ ವಿವಿಧ ದೇವತೆಗಳ ಭಜನಾ ಕಾರ್ಯಕ್ರಮ ಮತ್ತು ವಿವಿಧ ಆಟಗಳನ್ನು ಆಡ್ತಾ ಭಾಳ ಸಂತೋಷವಾಗಿ ಈ ಒಂದು ಯಾತ್ರೆಯನ್ನು ಮುಗಿಸ್ಕೊಂಡು ಬಂದಿದ್ದೇವೆ. ಈ ವರ್ಷವೂ ಕೂಡ ಅದೇ ರೀತಿ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ಪಾಲ್ಗೊಂಡು ಮುಂದಿನ ವರ್ಷದ 15ನೇ ವರ್ಷದ ಒಂದು ಯಾತ್ರೆಗೆ ಸಜ್ಜುಗೊಳ್ಳಬೇಕಂತ ಈ ಮೂಲಕ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕಿನ ನುಗ್ಗೇಹಳ್ಳಿ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಮತ್ತು ಸದಾಶಿವಸ್ವಾಮಿ ದೇವಾಲಯಗಳ ರಥದ ಬೀದಿಯ ರಸ್ತೆ ನಿರ್ಮಾಣಕ್ಕೆ ಶಾಸಕ ಬಾಲಕೃಷ್ಣರಿಂದ ಭೂಮಿ ಪೂಜೆ. ಕಾಂಕ್ರೀಟ್ ರಸ್ತೆಗಾಗಿ 25 ಲಕ್ಷ ರು ಅನುದಾನ ಎಂದರು. ತಮ್ಮ ಮೇಲಿರುವ ಕೇಸ್ಗಳಿಂದ ಕಾನೂನು ರಕ್ಷಣೆ ಪಡೆಯುವ ಸಲುವಾಗಿ ಮೇಗಲಕೇರಿ ಮೋಹನ್ ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರಿದ್ದಾರೆ ಎಂದ ಕಾಂಗ್ರೆಸ್ ಯುವ ನಾಯಕರು. ಮೋಹನ್ ಕುಮಾರ್ ಕಾಂಗ್ರೆಸ್ನಿಂದ ಲಾಭ ಪಡೆದು ದೂರುವುದು ಸರಿಯಲ್ಲ ಎಂದರು. ಹಾಗೂ ನುಗ್ಗೇಹಳ್ಳಿ ಶ್ರೀ ಪಂಚಲಿಂಗೇಶ್ವರ ಧರ್ಮಸ್ಥಳ ಪಾದಯಾತ್ರೆ ಸೇವಾ ಸಮಿತಿ ವತಿಯಿಂದ 14ನೇ ವರ್ಷದ ಪಾದಯಾತ್ರೆ ಆರಂಭ. ಗ್ರಾಮದ ದೇವರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಪಾದಯಾತ್ರೆ ಆರಂಭ. ಗ್ರಾಮದವರಿಂದ ಬೀಳ್ಕೊಡುಗೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ. ನಮಸ್ಕಾರ.